ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಬೆಳಗ್ಗೆನೇ ಎದ್ದು 2 ಸಾರಿ ಕುಚ್ಚಾಕೋದಿತ್ತು. ಹಾಕ್ಬಿಟ್ಟು ಒಂದು ಸ್ವಲ್ಪ ಟೀ ಕುಡಿದ್ಬಿಟ್ಟು ಹಾಗೆ ಬಟ್ಟೆಗಳೆಲ್ಲ ಒಗ್ದಿರೋದು ಫೋಲ್ಡ್ ಮಾಡಬೇಕಾಗಿತ್ತು. ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಕಬೋರ್ಡ್ಸಲ್ಲಿ ಎತ್ತಿಕ್ಕೋಣ ಅಂದ್ಬಿಟ್ಟು. ತುಂಬಾ ಕೆಲಸ ಅಂದರೆ ಕೆಲಸ ಬ್ಯುಸಿ ನಾನಿವತ್ತು. ಹಾಗೆ ಇವತ್ತು ಬೆಳಗ್ಗೆನೇ ಉಸ್ತಿಕಾಯಿ ಸಾಂಬಾರು ಮಾಡಿದ್ದೀನಿ. ಇನ್ನು ಯಾರ್ಯಾರು ಉಸ್ತಿಕಾಯಿ ಅಂದರೆ ಗೊತ್ತಿಲ್ಲ ಅನ್ನೋರು ಹೋಗಿ ನನ್ನ ಚಾನಲಲ್ಲಿ ಫುಲ್ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಹಾಗೆ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನವರು ದೇವಸ್ಥಾನಕ್ಕೆ, ಚೌಡೇಶ್ವರ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಮಕ್ಕಳು ಸ್ಯಾರಿ ಕೊಡಬೇಕಾಗಿತ್ತು, ಕೊಟ್ಬಿಟ್ಟು ನಾನು ನನ್ನ ಮಕ್ಕಳು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗೋಕ್ಕೆ ಬಿಸಿಲು ಜಾಸ್ತಿ ಅಂತ. ಮನೇಲಿ ಇದ್ದು ಬೋರು ಮಕ್ಳಿಗೆ, ಹಂಗಾಗಿ ದೇವಸ್ಥಾನಕ್ಕಾದರೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಖುಷಿ. ಇನ್ನು ನಮ್ಮ ಆನೇಕಲ್ಲಲ್ಲಿ ಬಿಸಿಲು ಅಂದರೆ ಬಿಸಿಲು, ತುಂಬಾ ಬಿಸಿಲು. ನಾನು ಒಬ್ಬಳೇ ಆಗಿದ್ರೆ ನಡ್ಕೊಂಡೇ ಹೋಗ್ಬಿಡ್ತದೆ, ಇನ್ನು ಮಕ್ಕಳೆಲ್ಲ. ಹಂಗಾಗಿ ನಾನು ಆಟೋದಲ್ಲಿ ಹೋಗ್ತಾ ಇದ್ದೀರಿ. ಈ ತಕ್ಕನೂ ಬರ್ತೀನಿ ಹಂಗೆ ಬಾ ಅಂತ ಹೇಳಿದ್ರು. ಅವ್ರ ಬೈಕಲ್ಲಿ ಬಂದರು. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಇವತ್ತು ಅಲ್ಲಿ ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಂದ್ರೇ ಒಂಥರ ಖುಷಿ ನನಗೆ. ಎಲ್ಲರೂ ಇಲ್ಲಿ ದೀಪಗಳಿಗೆ ರೆಡಿ ಮಾಡ್ಕೊತಾ ಇದ್ದಾರೆ. ದೀಪ ಹಚ್ತಾರೆ, ಹರಕೆ ಹೊತ್ಕೊಂಡಿರೋರು. 9 ವಾರ 12 ವಾರ ಅವ್ರವ್ರ ಭಕ್ತಿ ಅದು. ಇನ್ನು ಅಲ್ಲಿ ದೇವಸ್ಥಾನ ಕೈ ಮುಕ್ಕೊಂಡು ಊಟ ಮಾಡ್ಕೊಂಡು ನಾವು ಹೊರಗಡೆ ಬಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ಶಾಪಿಂಗ್ ಅಂದರೆ ಏನಿಲ್ಲ, ಗೀತಕ್ಕ ಬಟ್ಟೆ ತೊಗೋಬೇಕಂತ ಹೇಳಿದ್ರು. ಹಂಗಾಗಿ ತುಂಬ ದಿವಸನಿಂದ ಹೋಗೋಣ ಅಂತ ಅಂಗಡಿಗೆ ಇಷ್ಟ ಇತ್ತು. ಹೋಗೋಣ ಅಂತ ಹೋದ್ವಿ. ಅಲ್ಲಿ ಹಂಗೆ ಫ್ರೆಂಡ್ಸ್ ಯಾರಂದರೆ ನೋಡಿ, ಇಲ್ಲಿ ನಮ್ಮ ಖುಷಿ ಕ್ಲಾಸ್ ಟೀಚರ್ಸ್ ಸಿಗಿದ್ರು. ಹಾಸ್ಪಿಟ್ಲ್ ಹತ್ರ ಇದ್ದರು ಅವರು. ಹಂಗಾಗಿ ಹೋಗ್ಬೇಕಂದ್ರೆ ಸಿಕ್ಕಿದ್ದಕ್ಕೆ ಜ್ಯೂಸ್ ಕುಡ್ಕೊಂಡು ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿತಾ ಇದ್ದೀವಿ. ಹಾಗೆ ಅವ್ರನ್ನೂ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ. ಮ್ಯಾಮ್ ನಗಿತಾ ಇದ್ದಾರೆ. ಇವ್ರ ಹೆಸರು ಸವಿತಾ ಮ್ಯಾಮ್ ಅಂತ. ನನ್ನ ಮಗ್ಳಿಗೆ 2nd ಸ್ಟ್ಯಾಂಡರ್ಡ್ ಟೀಚರ್ ಅವರು. ಇವರು ಮಮತಾ ಮ್ಯಾಮ್ ಅಂತ. ಗೀತಕ್ಕ ಮಕ್ಕಳು, ನನ್ನ ಮಕ್ಕಳು ಎಲ್ಲ ಇದ್ದೀವಿ. ನಾವೆಲ್ಲರೂ ಒಂದು ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಹಾಗೆ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂತವ್ರೆ ಮಕ್ಕಳು, ಐಸ್ ತಿಂತವ್ರೆ. ಜ್ಯೂಸ್ ಕುಡ್ಕೊಂಡು ಒಂದು ಸ್ವಲ್ಪ ಬಟ್ಟೆಗಳು ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಪೋಸ್ ಕೊಡ್ತಾರೆ ಗೀತಕ್ಕ. ಹಾಗೆ ಇವತ್ತು ಬಟ್ಟೆಗಳು ನೋಡೋಣ ಅಂತ ಬಂದ್ವಿ. ಇಲ್ಲಿ ನಾನು ಇಷ್ಟದಲ್ಲಿ ನೋಡ್ಕೊಂಡು ಬಂದಿತ್ತು. ಬಟ್ ಅಲ್ಲಿರೋರು ತುಂಬಾ ರ್ಯಾಶಾಗಿ ಮಾತಾಡ್ತಾರೆ. ರ್ಯಾಶ್ ಅಂದರೆ ಅಲ್ಲಿ ಕೆಲಸ ಮಾಡೋರು. ಮಕ್ಕಳು ಆಟ ಆಡಬೇಕಂದ್ರೆ ಸ್ವಲ್ಪ ರ್ಯಾಶಾಗಿ ಮಾತಾಡ್ತಾರೆ. ಇನ್ನಿದು ಬೇರೆ ಅಂಗಡಿಗೆ ಬಂದ್ವಿ ನಾವು. ಇಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಅಂಗಡಿಗೆ ಹೋದರೆ ಯಾರೇ ಆಗಲಿ ಕಸ್ಟಮರ್ನ ಚೆನ್ನಾಗಿ ರೆಸ್ಪಾನ್ಸ್ ಮಾಡಬೇಕು. ಆವಾಗೇ ಒಂದು ಖುಷಿ ಆಗೋದು. ಅಲ್ಲಿ ಬಟ್ಟೆ ತೊಗೋಬೇಕಂತಲೂ ಇಷ್ಟ ಆಗುತ್ತೆ. ಕೆಲವರು ರ್ಯಾಶಾಗಿ ಮಾತಾಡಬೇಕಲ್ಲ, ಅಂಗಡಿಯಲ್ಲಿ ಒಂದು ಸೆಕೆಂಡ್ ಇರೋಕ್ಕೂ ಮನಸ್ಸಾಗಲ್ಲ. ಇನ್ನು ಗೀತಕ್ಕ ಬಟ್ಟೆಗಳು ತೊಗೊತಾ ಇದ್ದಾರೆ, ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗಿಯೋಣ, ನಾನು ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ನನ್ನ ಚಾನಲ್ ಯಾರ್ಯಾರು ಇನ್ನೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೆಲ್ ಬಟನ್ ಒತ್ತಿಲ್ಲ, ಬೇಗ ಹೋಗಿ ಬೆಲ್ ಬಟನ್ ಒತ್ತಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ಲು ಮಾಲಾಖುಷಿ ವಿಲೇಜ್ ಲೈಫ್ ಅಂತ. ಹಾಗೆ ಬಂದು ಮನೇಲಿ ಈ ಥರ ಸೀರೆ ಕುಚ್ಚಾಕೋಣ ಅಂತ ನೋಡ್ತಾ ಇದ್ದೀನಿ. ಈ ಸೀರೆ ಕುಚ್ಚಾಕಿತ್ತಾಯಿತು. ಇಷ್ಟು ಮದುವೆ ಸೀಸನ್ ಇರೋದ್ರಿಂದ ಸ್ವಲ್ಪ ಸೀರೆ ಬರ್ತದೆ. ಹಂಗಾಗಿ ಸೀರೆ ಕುಚ್ಚಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ನೈಟ್ ಆದರೆ ನಮ್ಮ ಮನೆ ಹತ್ರ ಬೆಕ್ಕುಗಳ ಕಾಟ ಅಂದರೆ ಕಾಟ, ತುಂಬಾ ಕಾಟ. ಬಡ್ಕೊತವೆ ಅಂದರೆ ಸಾಧ್ಯವಿಲ್ಲ. ನೈಟ್ ಯಾರಾದರೂ ಒಬ್ಬೊಬ್ಬರು ಇದ್ದರೆ ಭಯನೇ ಬಂದ್ಬಿಡ್ತೈತೆ. ಆ ಥರ ಅಳ್ತವೆ ಬೆಕ್ಕುಗಳು. ನೋಡಿ 2 ಹೆಂಗೆ ಕೂತವೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್.